ಈಗ ದರ್ಶನ್ಗೆ ಕೊಟ್ಟಿರೋ ಇಂಟ್ರಿಮ್ ಬೇಲು ಆರೋಗ್ಯದ ದೃಷ್ಟಿಯ ವಿಚಾರ ಇಟ್ಕೊಂಡು ಹೈಕೋರ್ಟು ಅವರ ಕಡೆಯ ವಕೀಲರ ವಾದವನ್ನು ಕೇಳಿ ಕೊಟ್ಟಿರುವಂಥದ್ದು. ಮತ್ತು ಹೈಕೋರ್ಟ್ ಏನು ಹೇಳಿದೆ, 8 ಕಂಡೀಷನ್ಸನ್ನು ಹಾಕಿದೆ. ಅದರಲ್ಲಿ ಆ 8 ಕಂಡೀಷನ್ಸ್ಗಳು ಏನಿದೆ ಅದನ್ನು ಅವರು ಕಂಪಲ್ಸರಿ ಫಾಲೋ ಮಾಡಬೇಕು. ಅದರಲ್ಲಿ ಏನೇ ವೈಲೇಷನ್ ಆದರೂ ಅದನ್ನು ವರದಿ ಮಾಡುವಂಥ ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡುತ್ತೆ. ನಮ್ಮ ಡಿಪಾರ್ಟ್ಮೆಂಟ್ ಅವರು ಮಾಡಿ, ಯಾಕೆಂದರೆ ಈತ ಆರೋಪಿತನ ಏನು ಕೊನೆ ಒಂದು ಜಡ್ಜ್ಮೆಂಟ್ ಮುಗಿಯೋವರೆಗೂ ಪ್ರತಿಯೊಂದು ಚಲನವಲನಗಳನ್ನು ನೋಡಬೇಕಾಗಿರೋ ಕೆಲಸ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಇರುತ್ತೆ. ಇವರು ನಿಜವಾಗ್ಲೂ ಆರೋಗ್ಯದ ಸಮಸ್ಯೆಯಿಂದ ಬೇಲ್ ತಗೊಂಡಿದ್ದಾರಾ ಅಥವಾ ಏನಾದರೂ ಇದರಲ್ಲಿ ಮೋಸ ಇದೆಯಾ ಅನ್ನೋದನ್ನು ತಿಳ್ಕೊಳೋ ಪ್ರಯತ್ನಕ್ಕೂ ನಮ್ಮ ಡಿಪಾರ್ಟ್ಮೆಂಟ್ ಮಾಡ್ತಾ ಇರುತ್ತೆ. ಈಗಾಗಲೇ ಒಂದು ಚರ್ಚೆ ನಡೆದೈತೆ. ಏನು ಹೈಕೋರ್ಟು ಹೆಲ್ತ್ ಗ್ರೌಂಡ್ಸ್ ಮೇಲೆ ಕೊಟ್ಟಿರೋ ಬೇಲು ಸೂಕ್ತವಾಗಿಲ್ಲ. ಯಾಕೆಂದರೆ ಕೇವಲ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ವರದಿಯನ್ನು ಆಧಾರದ ಮೇಲೆ ಕೊಟ್ಟಿದ್ದಾರೆ. ಯಾವುದೇ ಒಂದು ಬೋರ್ಡ್ ಅಂತ ಇದೆ, ಒಂದು ಮೆಡಿಕಲ್ ಬೋರ್ಡ್ ಅಂತ ಇದೆ. ಅದು ಬೆಂಗಳೂರಿನಲ್ಲಿ ವಿಕ್ಟೋರಿಯಾದಲ್ಲೂ ಇದೆ ಮತ್ತು ಬೌರಿಂಗಲ್ಲಿದೆ. ಆ ಒಂದು ತಂಡದ ಒಂದು ವರದಿ ಮೇಲೆ ಕೊಡಬೇಕಿತ್ತು. ಕೇವಲ ವಿಮ್ಸ್ನ ಕೆಲವೇ ವೈದ್ಯಾಧಿಕಾರಿಗಳ ಒಂದು ವರದಿ ಮೇಲೆ ಕೊಟ್ಟಿರೋ ತಪ್ಪು ಅನ್ನೋ ಪಾಯಿಂಟ್ ಇಟ್ಕೊಂಡು ಅಪೀಲ್ ಹೋಗಬೇಕು. ಬಹುಶಃ ಅಲ್ಲಿ ಹೋದರೆ ಅಲ್ಲಿ ಏನಾದರೂ ಸುಪ್ರೀಂ ಕೋರ್ಟ್ ಹೌದು ಮೆಡಿಕಲ್ ಬೋರ್ಡ್ಗೆ ಅವ್ರು ಹೋಗಬೇಕಿತ್ತು, ಈಗ ಹೈಕೋರ್ಟ್ ಕೊಟ್ಟಿರೋ ತೀರ್ಮಾನ ಸರಿಯಲ್ಲ ಅಂತ ಅಭಿಪ್ರಾಯಕ್ಕೆ ಬಂದರೆ ಮತ್ತೆ ಆ ಬೇಲ್ ಕ್ಯಾನ್ಸಲ್ ಆಗಿ ಅವ್ರನ್ನ ಮೆಡಿಕಲ್ ಬೋರ್ಡಿಗೆ ರೆಫರ್ ಮಾಡ್ಬೋದು. ಅದು ಒಂದು ದಿಕ್ಕು. ಈಗ ಏನು ನಿನ್ನೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ, ವರದಿಗಳು ಕೆಲವು ಟೆಸ್ಟಲ್ಲಿ ಆಗಿದೆ. ನಾಳೆ ಅವ್ರಿಗೆ ಆಪ್ರೇಷನ್ ಅವಶ್ಯಕತೆ ಇಲ್ಲ, ಫಿಸಿಯೋಥೆರಪಿ 1 ವಾರನೋ 10 ದಿವಸನೋ ಕೊಟ್ಟರೆ ಸಾಕು, ಅಥವಾ ಜೈಲಲ್ಲೇ ಫಿಸಿಯೋಥೆರಪಿ ಕೊಟ್ಟರೆ ಸಾಕು ಅನ್ನೋ ವರದಿ ಏನಾರು ಕೊಟ್ಟರೆ ಅವ್ರಿಗೆ ಇಮ್ಮಿಡಿಯೇಟಾಗಿ ಅವರು ವಾಪಸ್ಸು ಬೇಲನ್ನು ವಿತ್ಡ್ರಾ ಆಗುತ್ತೆ. ಅವ್ರು ಹೋಗಿ, ಯಾಕೆಂದ್ರೆ ವಾರಕ್ಕೆ ಒಂದು ಸತಿ ವರದಿ ಕೊಡ್ಬೇಕಂತ ಹೇಳಿರೋದ್ರಿಂದ ಆ ರೀತಿ ಏನಾದರೂ ರಿಪೋರ್ಟ್ ಕೊಟ್ಟರೆ ಈಗ ಆಪ್ರೇಷನ್ ಅವಶ್ಯಕತೆ ಇಲ್ಲ. ಬೇಲು ಬಗ್ಗೆ ಇದರಲ್ಲಿ ಚರ್ಚೆ ಇಲ್ಲ, ಅದು ಸಪ್ರೇಟ್ ವಿಚಾರ. ಅದು ಮೆರಿಟ್ಸ್ ಆಫ್ ದಿ ಕೇಸಸ್ನ ನೆಕ್ಸ್ಟ್ ಹಂತದಲ್ಲಿ ಹೈಕೋರ್ಟ್ಗೆ ಅವರು ಸಬ್ಮಿಟ್ ಮಾಡಿ ಪ್ರೆಸೆಂಟ್ ಮಾಡಿ, ಅಲ್ಲಿ ಇವನದೇನು ಪಾತ್ರ ಇಲ್ಲ, ಇವನ್ನ ಸುಮ್ಮನೆ ಮಾಡಿದ್ದಾರೆ, ಇವನಿಗೆ ಬೇಲು ಕಂಪಲ್ಸರಿ ಕೊಡಲೇಬೇಕು, ಇವನು ಸೆಲೆಬ್ರಿಟಿ, ಇವನ ಮೇಲೆ ಫಿಲಮ್ಮು ಅಷ್ಟೊಂದು ಜನ ದುಡ್ಡು ಹಾಕಿದ್ದಾರೆ, ಇದು ಏನೋ ಗ್ರೌಂಡ್ಸಲ್ಲಿ ಅವ್ರು ಟ್ರೈ ಮಾಡ್ಬೋದು. ಆದರೆ ಈಗಾಗಲೇ ಅದು ಸೆಷನ್ ಕೋರ್ಟ್ ಈ ವಿಚಾರ ಎಲ್ಲ ನೋಡಿ ರಿಜೆಕ್ಟ್ ಮಾಡಿದೆ. ಸೇಮ್ ಥಿಂಗ್ ಹೈಕೋರ್ಟ್ ಅವರು ಯೋಚನೆ ಮಾಡ್ಬೋದು, ಇಲ್ಲ ಇನ್ನೇನಾದರೂ ವಿಚಾರ ಅದು ಹೈಕೋರ್ಟ್ ತಗೊಂಡ್ರೆ ಅವ್ರಿಗೆ ಬೇಲ್ ಕೊಡೋ ವಿಚಾರಕ್ಕೆ ತುಂಬ ಕಠಿಣವಾದ ಕಂಡೀಷನ್ಸ್ ಹಾಕಿನೂ ಕೊಡ್ಬೋದು. ಆ ಒಂದು ಆಪ್ಷನ್ಸು ಆವಾಗಲೂ ಇರುತ್ತೆ. ಇಲ್ಲ, ಇದು ವಿಶೇಷ ಪ್ರಕರಣ, ಇದು ಒಬ್ಬ ಸೆಲೆಬ್ರಿಟಿ, ಹೀನಾಯವಾಗಿ ಒಬ್ಬ ವ್ಯಕ್ತಿಯ ದುರ್ಮರಣಕ್ಕೆ ಕಾರಣ ಆಗಿದ್ದಾನೆ, ಇವನಿಗೆ ಕೊಡೋ ಅವಶ್ಯಕತೆ ಇಲ್ಲ, ಇಂಥವ್ರು ಕೊಟ್ಟರೆ ನಾಳೆ ಈ ಸಮಾಜದಲ್ಲಿ ತಪ್ಪು ಸಂದೇಶ ಹೋಗುತ್ತೆ ಅನ್ನೋದೇನಾದರೂ ನ್ಯಾಯಾಲಯಕ್ಕೆ ಬಂದರೆ ಆವಾಗ ಅದು ರಿಜೆಕ್ಟ್ ಮಾಡೋ ಅವಕಾಶವೂ ಜಾಸ್ತಿ ಇರುತ್ತೆ. ಹೀಗಾಗಿ ದರ್ಶನ್ ಅವರ ಈ ಒಂದು ಸಂದರ್ಭದಲ್ಲಿ ಬೇಲ್ ಮ್ಯಾಟರು ಅಷ್ಟು ಸುಲಭವಾಗಿಲ್ಲ. ಈ ಕಾರಣ ಅವನ ಮೈ ಮೇಲೆ ಆದ ಗಾಯಗಳ ಒಂದು ರೀತಿ ಏನಿದೆ ಮತ್ತು ಅವನ ಪರಿಸ್ಥಿತಿ ಮತ್ತು ಅವನು ಮಾಡಿದ ಒಂದು ಸಣ್ಣ ತಪ್ಪು ಅಂತ ಏನು ಅನಿಸಿದೆ, ಅದಕ್ಕೆ ಇಷ್ಟೊಂದು ಕಠಿಣವಾಗಿ ನಡ್ಕೋಬೇಕಿತ್ತ ಅನ್ನೋ ಒಂದು ತೀರ್ಮಾನಕ್ಕೆ ಏನಾರ ಕೋರ್ಟಲ್ಲಿ ಯೋಚನೆ ಆದರೆ ಖಂಡಿತ ಅವ್ರಿಗೆ ಬೇಲ್ ಆಗೋದು ಕಷ್ಟ ಅನ್ನೋದು ನನ್ನ ಅಭಿಪ್ರಾಯ.